ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ರಕ್ಷಾ ಬಂಧನ. ಬೆಳಗ್ಗೆನೆ ತಂಗಿಯರೆಲ್ಲ ತಮ್ಮ ಅಣ್ಣಂದಿರಿಗೆ ರಾಖಿ ಕಟ್ಟಿ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಪಡ್ಕೊಂಡು ಅಣ್ಣನಿಂದ ಉಡುಗೊರೆಯನ್ನು ಪಡ್ಕೊಂಡಿರ್ತಾರೆ. ಇನ್ನು ರಕ್ಷಾ ಬಂಧನ ಅಣ್ಣ ತಂಗಿಯರ ಬಾಂಧವ್ಯ ಗಟ್ಟಿಗೊಳಿಸುವ ಹಬ್ಬದ ಮಹತ್ವ ಏನು? ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಲ್ಲ. ಅದನ್ನ ಇವಾಗ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಭಾರತೀಯರು ಹೆಚ್ಚು ಖುಷಿಯಿಂದ ಆಚರಿಸುವಂತಹ ಹಬ್ಬ ಅಂದ್ರೆ ಅದು ರಕ್ಷಾ ಬಂಧನ. ಇದು ಅಣ್ಣ ಮತ್ತು ತಂಗಿಯ ಪ್ರೀತಿಯನ್ನ ತೋರಿಸುತ್ತೆ. ಭಾರತದಂತೆ ನೇಪಾಳದಲ್ಲೂ ಈ ಹಬ್ಬ ಆಚರಿಸಲಾಗುತ್ತೆ. ಶ್ರಾವಣ ತಿಂಗಳ ಹುಣ್ಣಿಮೆಯಂದು ರಕ್ಷಾ ಬಂಧನವನ್ನ ಆಚರಿಸಲಾಗುತ್ತೆ. ರಕ್ಷಾ ಬಂಧನವನ್ನ ಪ್ರತಿಯೊಬ್ರು ಆಚರಿಸ್ತಾರೆ. ಆದ್ರೆ ಅದರ ಅರ್ಥ ಏನು ಮತ್ತು ಮಹತ್ವ ಏನು ಯಾರಿಗೂ ಗೊತ್ತಿಲ್ಲ. ಈ ವಿಡಿಯೋ ನೋಡಿ ಎಲ್ಲ ಗೊತ್ತಾಗತ್ತೆ. ರಕ್ಷಾ ಬಂಧನ ಮತ್ತು ಅದರ ಅರ್ಥ. ರಕ್ಷಾ ಬಂಧನದಲ್ಲಿ ಎರಡು ಪದಗಳಿವೆ, ಅದೇ ರಕ್ಷಾ ಮತ್ತು ಬಂಧನ. ರಕ್ಷಾ ಅಂದ್ರೆ ರಕ್ಷಣೆ ಮತ್ತು ಬಂಧನ ಅಂದ್ರೆ ಬಂಧ ಅಂತ ಅರ್ಥ. ಸೋದರ ಮತ್ತು ಸೋದರಿ ತಮ್ಮೊಳಗೆ ಹಂಚಿಕೊಳ್ಳುವ ಯಾವತ್ತೂ ಕೊನೆಗೊಳ್ಳದ ಪ್ರೀತಿಯನ್ನ ರಕ್ಷಾ ಬಂಧನ ಅಂತ ಹೇಳ್ಬೋದು. ಕೇವಲ ಸೋದರ ಸೋದರಿ ಮಾತ್ರ ಈ ಹಬ್ಬವನ್ನ ಆಚರಿಸೋದಿಲ್ಲ, ಸೋದರ ಸಂಬಂಧಿಗಳು ಕೂಡ ಇದನ್ನ ಆಚರಿಸ್ಕೋತಾರೆ. ಆದ್ರೆ ಇಂದಿನ ದಿನಗಳಲ್ಲಿ ಪ್ರತಿಯೊಂದು ಆಧುನೀಕರಣಗೊಂಡಿದೆ. ಅದೇ ರೀತಿ ರಕ್ಷಾ ಬಂಧನವೂ ಕೂಡ ಸ್ವಲ್ಪ ಆಧುನೀಕರಣಗೊಂಡಿದೆ. ಇಂದಿನ ದಿನಗಳಲ್ಲಿ ಚಿಕ್ಕಮ್ಮ, ಅತ್ತಿಗೆ ಮತ್ತು ಇತರರು ರಕ್ಷಾ ಬಂಧನವನ್ನ ಕಟ್ತಾರೆ. ಇನ್ನು ರಕ್ಷಾ ಬಂಧನ ಯಾಕೆ ಆಚರಿಸಬೇಕು? ಸೋದರ ಮತ್ತು ಸೋದರಿಯ ನಡುವಿನ ಬಾಂಧವ್ಯ ಗಟ್ಟಿಗೊಳ್ಳಲಿ ಅನ್ನುವ ಕಾರಣಕ್ಕಾಗಿ ಮಾತ್ರ ಈ ಹಬ್ಬವನ್ನ ಆಚರಿಸಲ್ಲ. ಇದನ್ನ ಹಲವಾರು ರೀತಿಯಿಂದ ಆನಂದಿಸಲಾಗುತ್ತೆ. ಕೆಲವೊಂದು ಪೌರಾಣಿಕ ಕಾರಣಗಳು ಕೂಡ ರಕ್ಷಾ ಬಂಧನ ಹಿಂದಿದೆ. ಅದು ಯಾವುದು ಹೇಳ್ತೀನಿ ಕೇಳಿ. ಇನ್ನು ರಕ್ಷಾ ಬಂಧನ ಆಚರಿಸುವ ಪೌರಾಣಿಕ ಕಾರಣಗಳು. ವೃತ್ರ ಅಸುರನಿಂದ ಸೋಲಿಸಲ್ಪಟ್ಟಂತಹ ಇಂದ್ರನಿಗೆ ತನ್ನ ಶತ್ರುಗಳಿಂದ ರಕ್ಷಣೆ ಪಡಿಬೇಕಾದ್ರೆ ಕೈಗೆ ರಾಖಿ ಕಟ್ಕೋಬೇಕು ಅಂತ ಗುರು ಬೃಹಸ್ಪತಿಯವರು ಹೇಳಿದ್ರು. ಬೃಹಸ್ಪತಿಯವರ ಮಾತಿನಂತೆ ಇಂದ್ರನ ಒಡನಾಡಿ ಸಚಿದೇವಿಯು ಇಂದ್ರನಿಗೆ ರಾಖಿ ಕಟ್ಟಿದ್ಲು ಅಂತ ಭವಿಷ್ಯ ಪುರಾಣದಲ್ಲಿದೆ. ಇನ್ನು ವರುಣ ದೇವನನ್ನ ಓಲೈಸಿಕೊಳ್ಳುವ ಸಲುವಾಗಿ ರಕ್ಷಾ ಬಂಧನವನ್ನ ಆಚರಿಸಲಾಗುತ್ತೆ ಅಂತ ಇನ್ನೊಂದು ಪುರಾಣ ಹೇಳುತ್ತೆ. ರಕ್ಷಾ ಬಂಧನ ಹಬ್ಬದಂದು ಹಬ್ಬದ ಸ್ನಾನ, ತೆಂಗಿನಕಾಯಿ ಉಡುಗೊರೆ ನೀಡೋದು ಮತ್ತು ಸಮುದ್ರ ದೇವನಿಗೆ ಪೂಜೆ ಮಾಡೋದು ಈ ಹಬ್ಬದ ದಿನ ನಡೆಯುತ್ತೆ. ರಕ್ಷಾ ಬಂಧನ ಹಬ್ಬವನ್ನ ಮೀನುಗಾರ ಸಮುದಾಯದವರು ತುಂಬಾ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಈ ವೇಳೆ ವರುಣ ದೇವನಿಗೆ ರಾಖಿ ಮತ್ತು ತೆಂಗಿನಕಾಯಿಯನ್ನ ಸಮರ್ಪಿಸುತ್ತಾರೆ. ಪುರಾಣಗಳ ಪ್ರಕಾರ ಈ ದಿನವನ್ನ ನಾರಿಯಲ್ ಪೌರ್ಣಮಿ ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ಬಲಿ ಚಕ್ರವರ್ತಿಯು ಸ್ವರ್ಗದ ಮೇಲೆ ದಂಡೆತ್ತಿ ಬಂದಾಗ ತನ್ನ ಪತಿ ವಿಷ್ಣುವನ್ನ ಉಳಿಸಿಕೊಳ್ಳಲು ಲಕ್ಷ್ಮೀ ದೇವಿಯು ಬಲಿಗೆ ರಾಖಿ ಕಟ್ಟಿದ್ಲು ಅನ್ನೋ ಇನ್ನೊಂದು ಪುರಾಣದಲ್ಲೂ ಕೂಡ ಹೇಳುತ್ತೆ. ಇನ್ನು ರಕ್ಷಾ ಬಂಧನವನ್ನ ಭಾರತ ಸಹಿತ ಕೆಲವೊಂದು ದೇಶಗಳಲ್ಲಿ ಆಚರಿಸಲ್ಪಡುವುದಾಗಿ ನಾವು ತಿಳ್ಕೊಂಡಿದ್ದೀವಿ. ಸೋದರನಿಗೆ ರಾಖಿಯನ್ನ ಕಟ್ಟುವ ಸೋದರಿಯು ಆತನಿಗೆ ಆರೋಗ್ಯ, ಸಮೃದ್ಧಿ ಮತ್ತು ಸುಖ ಸಿಗಲೆಂದು ಪ್ರಾರ್ಥಿಸ್ತಾಳೆ. ಈ ವೇಳೆ ಸೋದರಿಯನ್ನ ಖುಷಿಪಡಿಸಲು ಸೋದರನು ಉಡುಗೊರೆ ಹಾಗೂ ಆಶೀರ್ವಾದ ಕೂಡ ನೀಡ್ತಾನೆ ಮತ್ತು ಯಾವುದೇ ಸಮಯದಲ್ಲೂ ನಿನ್ನನ್ನ ಕೆಟ್ಟ ಜನರು ಮತ್ತು ಪರಿಸ್ಥಿತಿಯಿಂದ ರಕ್ಷಿಸೋದಾಗಿ ಪ್ರಮಾಣ ಕೂಡ ಮಾಡ್ತಾನೆ. ಸೋದರಿಯನ್ನ ರಕ್ಷಿಸೋದು ಮತ್ತು ಕೆಟ್ಟ ಸಮಯದಲ್ಲೂ ಆಕೆಯನ್ನ ಕಾಪಾಡೋದು ಸೋದರನ ಕರ್ತವ್ಯವಾಗಿದೆ. ಇದೇ ಈ ರಕ್ಷಾ ಬಂಧನ ಹಬ್ಬದ ಹಿಂದಿನ ಮಹತ್ವ. ಕೇಳಿಸ್ಕೊಂಡ್ರಲ್ಲ? ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ.